हरौ मकण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। तस्मै श्रीगुरवे नमः। ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪರಮೇಶ್ವರನ ಪರಾವತಾರಿಗಳು, ಪರಮ ಕಲ್ಯಾಣಕಾರಿ ಪರಮ ದಯಾನಿಧಿ ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಗುರುನಾಥಾರೂಢರ, ವಿಶ್ವಗುರು ಬಸವೇಶ್ವರರ ಪವಿತ್ರ ಪಾದಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು, ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಪರಮ ಆರಾಧ್ಯ ಸದ್ಗುರುವಿನ ಪಾವನ ಚರಣಾರವಿಂದಗಳನ್ನು ಮನವಾರ ಹೃದಯಾರವಿಂದದಲ್ಲಿ ಸ್ಮರಣೆ ಮಾಡಿಕೊಂಡು, ಈ ಒಂದು ಮಹಾಮನೆಯ ಒಂದು ಮಠದ ಸಂಸ್ಥಾಪಕರು, ಅನಂತ ಕರುಣಾಮೂರ್ತಿಗಳು, ಮಹಾನ್ ತಪಸ್ವಿಗಳು ಆಗಿರುವಂಥ ಪರಮ ಪೂಜ್ಯ ಅಪ್ಪಾಜಿಯವರ ಪಾವನ ಚರಣಾರವಿಂದಗಳು ಕೂಡ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ, ಈ ಒಂದು ಪವಿತ್ರವಾದ ಶುಭ ಸಂಜೆಯ ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ತಮ್ಮೆಲ್ಲ ಶರಣು ತಂದೆ ತಾಯಿಗಳು ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ಬೆಳಗಿನ ಒಂದು ಪ್ರಾತಃ ಕಾಲದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನವನ್ನು ಆಧರಿಸಿ ಚಿಂತನ ಅನ್ನುವಂಥದ್ದು ನಡೆದಿತ್ತು. ಅದೇನು ಅಂತ ಕೇಳಿದ್ರೆ, ಭಕ್ತಿಯ ಪ್ರಿಯ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತ. ಅದನ್ನು ಸ್ವಲ್ಪ ಇವತ್ತಿನ ಮುಂದುವರ್ಸೋಣ. ಸಾಕಷ್ಟು ವಿಷಯ ಇರ್ತದೆ ಅದರಲ್ಲಿ, ಎಲ್ಲ ವಿಸ್ತಾರ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಹೇಳ್ತೀನಿ. ಏನು ಅಂತ ಕೇಳಿದ್ರೆ, ಭಗವಂತನಿಗೆ ಏನು ಬೇಕು ಅಂತ ಹೇಳಿದ್ರೆ ಭಕ್ತಿ ಬೇಕು. ಭಕ್ತಿ ಅಂದ್ರೇನು? ಪ್ರೀತಿ ಅಂತ ಹೇಳ್ಕೊಂಬಂದ್ರು. ಅದರಲ್ಲಿ ಕೂಡ ನಮ್ಮ ದೇಹದ ಮೇಲೆ ನಾವು ಯಾವ ರೀತಿ ಪ್ರೀತಿಯನ್ನು ಮಾಡ್ತೀವಿ, ಅದೇ ರೀತಿ ಗುರುಚರಣದಲ್ಲಿ, ಗುರುವಿನಲ್ಲಿ ಅಥವಾ ಪರಮಾತ್ಮನಲ್ಲಿ, ಪರಮಾತ್ಮನೇ ಗುರು, ಗುರುವಿನೇ ಪರಮಾತ್ಮ ಅಂತೇಳಿ ಶಾಸ್ತ್ರದೊಳಗೆ ಹೇಳ್ಕೊಂಬರ್ತಾರೆ. ಅಂದ್ರೆ ಸಾಧು ಸನ್ಯಾಸಿಗಳ ರೂಪದಿಂದ ಪರಮಾತ್ಮನೇ ಬಂದು ಬೋಧನೆ ಮಾಡಿ ನಮ್ಮ ಉದ್ಧಾರ ಮಾಡಂಗಿಲ್ಲ, ಹೌದಿಲ್ರಿ? ಅವ ನಮಗೆ ದೇಹವೊಂದು ಮತ್ತು ದಾನವಾಗಿ ಕೊಡ್ತಾನ. ಪರಮಾತ್ಮನ ನರದೇಹ ಬರಬೇಕಾದ್ರನೇ ಅದಕ್ಕೆ ಈಶ್ವರ ಕೃಪಾ ಅಂತ ಹೇಳ್ಕೊಂಬರ್ತಾರೆ. ಅಂದ್ರೆ ಕೃಪಾ ಚತುಷ್ಟಯಗಳಲ್ಲಿ, ಅಂದ್ರೆ ಕೃಪೆಗಳು 4 ಅಂತ ಹೇಳ್ಕೊಂಬರ್ತಾರೆ. ಅದರಲ್ಲಿ ಮೊಟ್ಟ ಮೊದಲೇದು ಈಶ್ವರ ಕೃಪೆ. ಆ ಈಶ್ವರನ ಅನುಗ್ರಹದಿಂದ ನಾವೆಲ್ಲರೂ ಮಾನವರಾಗಿ ಹುಟ್ಟಿದೀವಿ, ಮನುಷ್ಯ ಜನ್ಮ ತಗೊಂಡು ಬಂದೇವಿ. ಅದಕ್ಕಾಗಿ ಮನುಷ್ಯ ಜನ್ಮ ತಗೊಂಡು ಬಂದೇವು ಅಂದ್ರೆ ಅವನ ಉಪಕಾರ ಭಾಳ ಅದ ನಮಗ್ ಪರಮಾತ್ಮಂದು. ಆ ಪರಮಾತ್ಮನ ಉಪಕಾರವನ್ನು ಹೆಂಗ್ ತೀರ್ಸುದ್ರಿ? ಯಾರ್ಯಾರು ಒಂದ್ ಕಪ್ ಚಾ ಕುಡಿಸಿದ್ರಿ ಅಂತಂದ್ರೆ ಅದನ್ನ ಸಾಯುತಕ ನೆಬ್ಬಿಟ್ಕೊಂಡು ಉಪಕಾರ ಸ್ಮರಣೆ ಮಾಡ್ತೀವಿ. ಏನ್ರಿ ನಮ್ಗೆ ಆ ಹೊತ್ತಿನಲ್ಲಿ ಇಂಥ ಒಂದು ಕಪ್ ಚಾ ಕೊಟ್ಟಿದ್ದ, ಕುಡಿಸಿದ್ದ, ಕುಡಿದಿದ್ವಿ ಅಂತ ಹೇಳಿ ಅಂದಾಗ, ಈ 3.5 ಮಾಳ ಶರೀರವೇ ನಮಗ ಮನುಷ್ಯ ಜನ್ಮವನ್ನ ನಮಗ ದಾನವಾಗಿ ಕೊಟ್ಟಿರ್ತಕ್ಕಂಥ ಪರಮಾತ್ಮನ ಉಪಕಾರ ಎಷ್ಟದ ನೋಡ್ರಿ, ಬಾಳದಂತ ಒಂದು ಉಪಕಾರ. ಎಷ್ಟು ಮಾಡಿ ತೀರ್ಸಕ್ ಆಗಂಗಿಲ್ಲ. ಅದ್ರ ಸಲುವಾಗಿ ಅವನ್ ಏನ್ ಮಾಡ್ಬೇಕು? ಪೂಜಿಸಿ, ಅರ್ಚಿಸಿ, ಧ್ಯಾನಿಸಿ ನಾವೇನ್ ಮಾಡ್ಬೇಕಂತ ಕೇಳಿದ್ರೆ, ಭಗವಂತನ ಸ್ಮರಣೆ ಮಾಡೋದ್ರಿಂದ, ಭಕ್ತಿ ಮಾಡೋದ್ರಿಂದ, ನಾವೇನ್ ಮಾಡಿ ಶ್ರದ್ಧೆಯಿಂದ ಅವನ ನೆನೆಸೋದ್ರಿಂದ ಕೂಡ ನಾವೇನು ಆಗ್ತೀವಿ ಅಂತ ಕೇಳಿದ್ರೆ, ಆ ದೇಹವನ್ನ ಕೊಟ್ಟು ಕಳಿಸಿದ್ದಕ್ಕೂ ಸಾರ್ಥಕತೆ ಅಂತ. ಅದಕ್ಕೆ ಹೇಳ್ತಾರಲ್ಲ, ನಾಮಸ್ಮರಣೆ ಮಾಡ್ಬೇಕು, ಅವನ ಸ್ಮರಣೆ ಮಾಡ್ಬೇಕು, ಗುಣಗಾನವನ್ನ ಮಾಡ್ಬೇಕು. ಯಾಕಂದ್ರೆ ನರದೇಹ ಬಂದಾಗ, ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ, ಶಿವ ಎನ್ನಬಾರದೆ, ಹೇ ಬಸವೇಶ್ವರ ಅನ್ನಬಾರದೆ ಅಂತ ಹೇಳ್ಕೊಂಬರ್ತಾರ ದಾಸರು ಕೂಡ. ಅದಕ್ಕಾಗಿ ಈ ಒಂದು ನಾವು ಸುಮ್ಮನೆ ಬಂದ್ ಏನಾನೋ ಮಾತಾಡಿ ಹೋಗ್ತೀವಿ. ನಿಂದ ಈ ದೇಹ ಒಂದು ನಾಲಿಗೆಯಿಂದ ನಿಂದ ಚಾಡ ಅಂತಿಂತ ಎಲ್ಲ ಮಾಡಿ ಪಾಪವನ್ನು ತಗೊಂಡು ಹೋಗ್ತೀವಿ. ಅದ್ರ ಬದಲಾಗಿ ಚಿಂತನೆ ಅಂತಕ್ಕಂಥದನ್ನ ಮಾಡಬೇಕು ಅಂತ ಹೇಳ್ಕೊಂಡು ಬರ್ತಾರೆ ಮಹಾತ್ಮರು ಕೂಡ. ಅದಕ್ಕಾಗಿ ಹಂಗಾದ್ರೆ ಭಕ್ತಿ ಅಂತಕ್ಕಂಥದ್ರಲ್ಲಿ ಎಷ್ಟು ವಿಧ ನವವಿಧ ಭಕ್ತಿ ಅಂತ ಬರ್ತಾವ ಏನ್ರಿ? ನವವಿಧಗಳು 9 ವಿಧವಾಗಿರ್ತಕ್ಕಂಥ ಭಕ್ತಿ ಅಂತ ಹೇಳ್ಕೊಂಬಂದಾರೆ. ಆಮೇಲೆ ಇನ್ನೊಂದು ಕೇಳಿದ್ರೆ 2 ವಿಧವಾಗಿರ್ತಕ್ಕಂಥ ಭಕ್ತಿ ಕೂಡ ಹೇಳ್ಕೊಂಬಂದಾರ. ಹೆಂಗ್ರಿ ಅಂತ ಕೇಳಿದ್ರ, ಒಂದು ಸಕಾಮನ ಭಕ್ತಿ ಮತ್ತು ಇನ್ನೊಂದು ನಿಷ್ಕಾಮನ ಭಕ್ತಿ. ಸಕಾಮನ ಭಕ್ತಿ ಅಂತಂದ್ರ ಅದಕ್ಕೆ ಹೇಳ್ಕೊಂಬರ್ತಾರ ಅರ್ಥ,
ಏನಂತ ಕೇಳಿದ್ರ ಮನುಷ್ಯನಲ್ಲಿ ಫಲ ಅಪೇಕ್ಷೆ ಇಟ್ಕೊಂಡು ಮನುಷ್ಯನ್ಯಾಗ ದೇವ್ರ ಗುಡಿ ಹೋಗ್ಬೇಕಾದ್ರ ಮಠಕ್ಕೆ ಹೋಗ್ಬೇಕಾದ್ರ ಗುರುಗಳ ಕಡೆ ಹೋಗ್ಬೇಕಾದ್ರ ಏನಾದ್ರು ಅಪೇಕ್ಷೆ ಇರ್ತಾವ. ಮಕ್ಳಿಲ್ದವ್ರು ಮಕ್ಳಾಗ್ಬೇಕು ಅಂತ ಅಪೇಕ್ಷೆ ಇರ್ತದ. ಯಾರು ಬಡತನ ಇರ್ತದ ನಾವು ಶ್ರೀಮಂತರಾಗಬೇಕು ಅಂತ ಅಪೇಕ್ಷೆ ಇರ್ತದ. ಯಾರ ದೇಹದೊಳಗ ರೋಗಗಳು ಇರ್ತ ಹಿಂತಿರ್ತಾವಂತ ಆ ರೋಗಗಳು ಬಿಡುಗಡೆ ಆಗ್ಲಿ ಅಂತ ತಿಳ್ಕೊಂಡು ಅಪೇಕ್ಷೆ ಇರ್ತದ. ಹೌದು ಇರ್ತಾವಿಲ್ರಿ ಮತ್ತ ಅವೆಲ್ಲ ನಾವು ಏನಾರು ಒಂದು ಅಪೇಕ್ಷೆ ಇಟ್ಕೊಂಡು ಹೋಗಿ ಪರಮಾತ್ಮನಿಗೆ ಹೋಗಿ ನಾವು ಇಂತಿಂತ ಕೆಲಸ ಅಭಿಷೇಕ ಮಾಡ್ತೇವಿ, 100 ತೆಂಗಿನಕಾಯಿ ಹೊಡಿತೇವು ಅಂತಿರಿಲ್ಲ. ಹಿಂಗೆಲ್ಲ ಅಪೇಕ್ಷೆ ಇರ್ತಾವಿಲ್ಲ. ನಾವ ಇಂಥ ಒಂದು ಅನ್ನ ದಾನವನ್ನು ಮಾಡ್ತೇವಿ, ಇಂತಿಷ್ಟು ದುಡ್ಡವನ್ನು ಕಾಣಿಕೆ ಪೆಟ್ಟಿಗೆ ಹಾಕ್ತೇವಿ, ಅಪೇಕ್ಷೆ ಇರ್ತಾವ. ಇಂಥವೆಲ್ಲ ನಾವು ಹರಕೆ ಹೊರ್ತೇವಿ. ಹರಕೆ ಹೊತ್ತು ಏನ್ ಮಾಡ್ತೇವಿ ಬರ್ತೇವಿ. ಹರಕೆ ಹೊತ್ತು ನಮ್ಮ ಅಪೇಕ್ಷೆಗಳು ಈಡೇರ್ಬೇಕು, ನಿನಗ್ ನಾವ್ ಇಂಥ ಹರಕೆಯನ್ನ ಪೂರ್ಣ ಮಾಡ್ತೇವಿ ಅಂತ ಬೇಡಿಕೊಂಡು ಬಂದೇವ್ರಿ. ಇದಕ್ಕೆ ಎಂತ ಭಕ್ತಿ ಅಂತಾರ್ರಿ? ಎಂತ ಭಕ್ತಿ ಅಂತಾರ? ಸಕಾಮನ ಭಕ್ತಿ. ಕಾಮ ಅಪೇಕ್ಷೆಗಳು ಇಟ್ಕೊಂಡು ಹೋಗುದಕ್ಕ ಸಕಾಮನ ಭಕ್ತಿ ಅಂತ ಕರ್ಕೊಂಬರ್ತಾರ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ನಿಷ್ಕಾಮನ ಭಕ್ತಿ. ನಿಷ್ಕಾಮನ ಅಂದ್ರೆ ಏನ್ರಿ? ಏನು ಮನುಷ್ಯನ್ಯಾಗ ಅಪೇಕ್ಷೆ ಇಲ್ಲ, ನಿರಪೇಕ್ಷೆ, ಯಾವ್ದು ಅಪೇಕ್ಷೆ ಇಲ್ಲ. ಹೇ ಪರಮಾತ್ಮ ನೀ ದೊಡ್ಡವ್, ಜಗತ್ತಿನ ತುಂಬ ನೀ ಇರವ್, ಜಗತ್ತಿನ ತುಂಬ ನೀ ಇದೀನಿ, ನಾನು ನಿನ್ನೊಳಗಿರವ್, ಎಲ್ಲರನ್ನ ಹೆಂಗ್ ರಕ್ಷಣೆ ಮಾಡ್ತೀನಿ ಹಂಗ ನೀ ರಕ್ಷಣೆ ಮಾಡತ್ತಿ ನಮ್ಗೆ ಗೊತ್ತೈತಿ. ಫಕ್ತ ನನಗೆ ಏನು ಕೊಡು ಅಂತಕಿ ನೀನ್ ಭಕ್ತಿ ಒಂದ್ ಕೊಡಪ್ಪ. ಏನು ಅಪೇಕ್ಷೆ ಇಲ್ಲ ಅಲ್ಲಿ. ಸರ್ವಜ್ಞ ಪರಮಾತ್ಮ, ಅವನಿಗೆ ಗೊತ್ತಿಲ್ಲಾರ್ದು ಯಾವುದೂ ಇಲ್ಲ, ಎಲ್ಲ ಗೊತ್ತೈತೆ. ಯಾರಿಗೆ ಯಾವ ಸಮಯದಾಗ ಏನೇನ್ ಕೊಡ್ಬೇಕಂತ ಎಲ್ಲ ಜ್ಞಾನ ಇರ್ತೈತಿ. ಸರ್ವಜ್ಞವ, ಹೌದಿಲ್ರಿ? ಸರ್ವಜ್ಞ ಅಂತಂದಾಗ ನಾವೆಲ್ಲರೂ ಒಂದೊಂದು ಪ್ರಾರಬ್ಧ ಕಟ್ಕೊಂಡು ಬಂದೇವು ಭೂಮಿ ಮೇಲೆ. ನಾವು ಪ್ರಾರಬ್ಧ ಅಂತಕ್ಕಂಥದನ್ನ ತಗೊಂಡು ಬಂದೇವ್ ಅಂದಾಗ ಅಲ್ಲಿ ಯಾವ ಸಮಯ ಅವ್ಲೆಲ್ಲಾ ಪ್ರಾರಬ್ಧ ತಕ್ಕಂಗ ನಡೀತಿರ್ತೈತಿ ಎಲ್ಲ. ಅದಕ್ಕನ ತುಳಸಿದಾಸರು ಒಂದ್ ಕಡೆ ಹೇಳ್ಕೊಂಬಂದು, ಪ್ರಾರಬ್ಧ ಪಹಲೆ ರಚೆ ಪೀಚೆ ರಚೆ ಶರೀರ. ಪ್ರಾರಬ್ಧ ಪಹಲೆ ರಚೆ ಪೀಚೆ ರಚೆ ಶರೀರ. ಚಿಂತಾ ಅಂದ್ರ ಚಿಂತಾ ಕ್ಯೂ ಕರು ತುಳಸಿ ಚಿಂತಾ ಕ್ಯೂ ಕರು ಅಂದ್ರೆ ತುಳಸಿದಾಸರು ಹೇಳ್ಕೊಂಬರ್ತಾರೋ, ಪ್ರಾರಬ್ಧ ಮೊದಲ ರಚನೆ ಆಗೈತೆ ಅಂತ. ನಾವು ಹುಟ್ಟಕ್ಕಿಂತ ಮೊದಲು, ನಾವೇನ ಹುಟ್ಟಿಲ್ಲ, ಹುಟ್ಟಕ್ಕಿಂತ ಮೊದಲ ನಮ್ ಪ್ರಾರಬ್ಧ ರೆಡಿ ಇರ್ತೈತೆ ಅಂತ ಪರಮಾತ್ಮನ ಕಡೆ ಹೇಳ್ಕೊಂಬರ್ತಾರ ಅವ್ರು ತುಳಸಿದಾಸರು. ಪ್ರಾರಬ್ಧ ಮೊದಲ ರಚನೆ ಆಗೈತೆ ಅಂತ, ನಂತರ ನಾವು ಬಂದೇವಂತ. ಎಲ್ಲಿ ಹುಟ್ಟಬೇಕು ಏನ್ರಿ? ಎಲ್ಲಿ ಬೆಳಿಬೇಕು, ಯಾವ ಊರಾಗ ಹುಟ್ಟಬೇಕು, ಯಾವ ತಾಯಿ ಉದರದಲ್ಲಿ ನಾವು ಜನಿಸ್ಬೇಕು, ಎಷ್ಟು ವಿದ್ಯಾವಂತರಾಗಬೇಕು, ಯಾವ ನೌಕರಿ ಮಾಡ್ಬೇಕು, ಎಷ್ಟು ಸಂಪತ್ತನ್ನು ಗಳಿಸ್ಬೇಕು, ಎಲ್ಲಿ ಮರಣ ಆಗ್ಬೇಕು, ಎಲ್ಲ ರಚನಾ ನಾವಂತೀವಿ ಹಂಗಾಗಬಾರ್ದಾಗಿತ್ತು, ಹಿಂಗಾಗಬಾರ್ದಾಗಿತ್ತು. ಸುಮ್ಮನೆ ಅದು ಮನಸ್ಸಿನ ಸಮಾಧಾನಕ್ಕೋಸ್ಕರವಾಗಿ ನಾವು ಮಾತಾಡ್ತೀವಿ. ಆದ್ರ ಅದೆಲ್ಲ ರಚನೆ ಮೊದಲಾಗಿತ್ತು, ಅದಕ್ಕೆ ಹಂಗ ಆಗ್ಬೇಕಾಗಿರ್ತೈತಿ. ಅದು ಆಗ್ಬಾರ್ದಂದ್ರ ನೀವೇನು ಆಗ್ಬಾರ್ದಂದ್ರ ಎಳ್ಕೊಂಡು ಹೋಗ್ಕತೆ. ಏನಂತೀರ ತಲಿ ಬೀಳೋರು ಕಾಲು ಎಳ್ಕೊಂಡು ಹೋಗ್ಕತ ಅಂತಿರ್ತೀರಿ ನೋಡು. ಕರ್ಮ ಅದು ಬೆನ್ನಟ್ಟಿನ ಮೇಲೆ ಎಳ್ಕೊಂಡು ಹೋಗ್ಬಿಡ್ತದ. ಅಲ್ಲಿ ಹೋಗ್ಬಾರ್ದಾಗಿತ್ತು ಉಳಿತಿದ್ದ ಅಂತಿರ್ತಾರ ನೋಡ್ರಿ ಕೆಲವು ಜನ. ಹಂಗಾಗಿಬಿಡ್ತಿ. ಯಾಕ ಹೋಗೋದೈತಿ ಹೋಗೈತಿ. ಹಂಗ ನಮ್ಮ ಪ್ರಾರಬ್ಧ ನಮಗ್ ಏನ್ ಮಾಡ್ತಾವ ಅಂತ ಕೇಳಿದ್ರ ರಚನಾ ಮೊದಲಾಗ್ಯದ ಅಂತ ಅರ್ಥ. ನಾವ್ ಎಷ್ಟ್ ಬೇಕಾದಷ್ಟ ಮೈಗೆ ಎಣ್ಣೆ ಹಚ್ಕೊಂಡು ಉಳ್ಳಾಡ್ರಿ ಎಷ್ಟ್ ಹತ್ವ ಗಟ್ಟಮನ್ ಹತ್ತಂತ. ಹಂಗ ಜೀವನದೊಳಗ ನಾವ್ ಮುಂಜಾನೆ ಹಿಡ್ಕೋ ಸಂಜೆ ತನಕ, ಹುಟ್ಟಿದ ಹಿಡ್ಕೋ ಸಾಯಿ ತನಕ ಎಷ್ಟು ದುಡಿದ್ರು ಕೆಲವೊಂದು ಶ್ರೀಮಂತ ಆಗಂಗಿಲ್ಲ. ಯಾಕ? ಪ್ರಾರಬ್ಧ ಆಗಿಲ್ಲ, ಶ್ರೀಮಂತರೇಗುದಿಲ್ಲ. ಕೆಲವೊಂದು ಏನಿರಂಗಿಲ್ಲ, ದೊಡ್ಡ ದಿಢೀರ್ನ ಶ್ರೀಮಂತರಾಗಿರ್ತಾರ, ಅವ್ರ ಪ್ರಾರಬ್ಧ ಐತಿ. ಹಿಂಗ ರಚನಾ ಇರ್ತೈತಂತ. ಚಿಂತಾ ಕ್ಯೋಕರು ತುಳಸಿ ಚಿಂತಾ ಕ್ಯೋಕರು ಅಂತ ತುಳಸಿದಾಸರ ಅಂದ್ರು. ಚಿಂತೆ ಮಾಡೋ ಉಪಯೋಗ ಇಲ್ಲ, ಚಿಂತನೆ ಮಾಡು. ಅದ್ರ ಬದ್ಲಿ ನೀ ಏನ್ ಮಾಡು, ಚಿಂತನೆ ಮಾಡು, ಭಗವಂತನ ಭಕ್ತಿ ಮಾಡು, ನಿನಗೆಲ್ಲ ಬರೋಬ್ಬರಿ ಆಗ್ತದ. ಅದಕ್ಕೆ ಸಕಾಮನ ಭಕ್ತಿ ಮತ್ತು ನಿಷ್ಕಾಮನ ಭಕ್ತಿ ಅಂತೇಳಿ ಹೇಳ್ಕೊಂಡು ಬಂದ್ರು. ಅದರ ಸಲುವಾಗಿ ಈ ವಿಷಯವನ್ನ ಒಂದು ದೃಷ್ಟಾಂತ ಮುಖಾಂತರ ಹೇಳಿ ಮುಗಿಸೋಣಂತ. ಏನು ಅಂತ ಕೇಳಿದ್ರ, ಭಕ್ತಿ ಅನ್ನುವಂಥದ್ದು ಹೆಂಗಿರ್ಬೇಕ್ರಿ? ಅಚಲವಾಗಿರ್ತಕ್ಕಂಥದ್ದು ಇರಬೇಕು. ಸಂಕಟ ಬಂದಾಗ ವೆಂಕಟರಮಣ ಅಂತಿರಬಾರ್ದು.
ಯಾವ್ದಾದ್ರ ಮನುಷ್ಯನ್ಯಾಗ ಏನ್ರ ನಮಗ್ ಭಾಳ ಜೀವನದಾಗ ತೊಂದರೆ ಆಗಾಕೈತಿ ಅಂದ್ರೆ ಪರಮಾತ್ಮ ನೀನೇಪ್ಪ ನಮ್ಮ ತಂದೆ ತಾಯಿ ಬಂಧು ಬಳಗ ಅಂತೇವಿ ನಾವು ಅಂತೇವಿಲ್ರಪ್ಪ. ಆ ಸಂಕಟ ಬೈಲಾತು ಹೋಯ್ತಪ್ಪ, ಅದು ಸುಖ ಬಂತು. ಅವಾಗ ನಾವೇನಂತೇವ್, ಎಲ್ಲಿ ದೇವ್ರು ನೋಡ್ರಿ ನಮ್ಮ ಪ್ರಾರಬ್ಧ ನಮ್ ಚಲೋ ಐತ್ರಿ ಅಂತೀವಿ ನಾವು. ದೇವ್ರಿಗೂ ಮತ್ತೆ ತಿರಿ ಬಿಡೋರು ಅಂತ ನಾವೆಲ್ಲ ಅಂದಾಗ ನಮ್ ಸದಾ ಸುಖ ಇರೋದ್ರೆ ಹೆಂಗ ಆಕತಿ? ಇರಂಗಿಲ್ಲ. ಅದಕ್ಕೆ ನಾ ಯಾವಾಗ್ಲೂ ಏನೋ ಮಾಡ್ಬೇಕು ಅಂತ ಕೇಳಿದ್ರ ದೃಢವಾಗಿರ್ತಕ್ಕಂಥ ಸಂಕಟ ಬರ್ಲಿ, ಸುಖ ಬರ್ಲಿ, ದುಃಖ ಬರ್ಲಿ, ಆ ಒಂದು ಹಿಡಿದಿರ್ತಕ್ಕಂಥ ಭಕ್ತಿ ದೃಢವಾಗಿರಬೇಕು. ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ನಿಜಗುಣ ಶಿವರು ಹೇಳ್ಕೊಂಡ್ಬರ್ತಾನೆ. ಏನಂತಾರ ಅಂತಿದ್ರ, ಮತ್ತೊಂದು ಉಪಮಾ ಕೊಡಾಕ್ ಬಂದಿರಬಾರ್ದು ಉದಾಹರಣೆ, ಅಂತ ಭಕ್ತಿ ಇರ್ಬೇಕಂತ. ಮತ್ ಒಂದ್ ಸಮಯದಾಗಿದ್ ಮತ್ತೊಂದ್ ಸಮಯದಾಗ ಆ ಭಕ್ತಿ ಹೋಗ್ಬಾರ್ದಂತ, ಚಲಾಯಮಾನ ಹೋಗ್ಬಾರ್ದು. ಅಂತಾದ ಜರ್ ನಿಂತೆ ಭಕ್ತಿ ಇತ್ತು ಪರಮಾತ್ಮ ನಿನ್ನ ತನ್ನ ಸ್ವರೂಪ ಮಾಡಿಕೊತಾನೆ. ಅವರ ತನ್ನ ಭಕ್ತರ ತಿರುವಂತೆ ಮಾಡಿ ಹೇಳ್ಕೊಂಬಂದಾರ ಶರಣರು. ಒರೆದು ನೋಡುವ ಸುವರ್ಣದಂತೆ, ಅರೆದು ನೋಡುವ ಚಂದನದಂತೆ, ಬೆದರದೆ ಬೆಚ್ಚದೆ ಇದ್ದರೆ ಕರೆ ಹಿಡಿದೆತ್ತಿಕೊಂಬನ್ನ ಮರಾಮನಾಥ. ಅಂದ್ರ ಎಂಥ ಸಮಯದಲ್ಲಿ ಕೂಡ ಅವ ಎಲ್ಲ ಪರೀಕ್ಷೆ ಮಾಡಿ ನೋಡ್ತಾನ. ಸುಖ ಕೊಟ್ಟು ನೋಡ್ತಾನ, ದುಃಖ ಕೊಟ್ಟು ನೋಡ್ತಾನ. ಎಂಥ ಸಂದರ್ಭದಲ್ಲಿ ಕೂಡ ಭಕ್ತಿ ಹಿಡಿದಿರ್ತಕ್ಕ ಭಕ್ತಿ ಚಲಾಯ್ ಮತ್ ಹೋಗಿರಬಾರ್ದು. ಅಂತವ್ರು ಏನ್ ಮಾಡ್ತಾನ, ತನ್ನ ಸಮ ಮಾಡ್ಕೋತಾನ, ಪರಮಾತ್ಮ ನನ್ನಾಗಿ ಮಾಡ್ತಾನ ಅಂತ ಹೇಳ್ಕೊಂಬಂದ. ಹಿಂಗ ಯಾರ್ದಿತ್ರಿ ಭಕ್ತಿ? ಎಲ್ಲಾರು ಕೇಳ್ಬೇಕು. ಬೇಡರ ಕಣ್ಣಪ್ಪನ ಕತಿ ನೀವು. ಬೇಡರ ಕಣ್ಣಪ್ಪ ಅಂತಿದ್ದ. ಬೇಡರ ಕಣ್ಣಪ್ಪನ ಭಕ್ತಿ ಎಂತದಿರ್ಬೇಕು ನೋಡ್ರಿ. ಅವನ ಭಕ್ತಿ ಹೆಂಗಿತ್ತು ಅಂತ ಹೇಳ್ತೀನಿ ನೀವು. ಒಂದು ಅರಣ್ಯದಾಗ ಒಂದು ಶಿವಾಲಯದ ಪೂಜೆಯಲ್ಲಿ ಹೋಗಿ ಪಂಚಾಮೃತ ಎರೆದು ಸುಗಂಧಯುಕ್ತವಾಗಿರ್ತಕ್ಕಂಥ ಹೂ ಏರಿಸಿ ಪಂಚ ಪಕ್ವಾನ್ನ ನೈವೇದ್ಯ ಹಿಡಿದು ಬರ್ತಿದ್ದ. ನೀವು ಹೊಕ್ಕಿದ್ದ ಯಾರು? ಕಣ್ಣಪ್ಪಂದು ಏನು ಜಳಕ, ಅಡಮಾಳಿಗೆ ಜಳಕ, ಒಂದು ಜಳಕನೇ ಇಲ್ಲ ಒಂದು. ಆಮೇಲೆ ಅವ ಹೆಂಗ್ರಿ ಅವನ ಪೂಜಾ? ತಲೆಯಾಗ ಹೂ ಇಟ್ಕೋತಿದ್ದ, ಬಾಯಾಗ ನೀರು ಇಟ್ಕೋತಿದ್ದ, ಕೈಯಾಗ ಮೊಸರು ಕನಿ ಇಟ್ಕೋತಿದ್ದ. ಪರಮಾತ್ಮ ಬೇಡಿಕೊಂಡು ಹೋಗಿದ್ದು ಹೋಗುವಾಗ, ಏ ಪರಮಾತ್ಮ, ಇವತ್ತಿನ ದಿವ್ಸ ನಾನು ಬ್ಯಾಟ್ ಸಿಕ್ಕು ಅಂದ್ರೆ ಅದ ಮೌಸದ ನೈವೇದ್ಯ ನಿನಗೆ ತರ್ತೇನೆ, ಪೂಜೆ ಮಾಡಿ ಹೋಕ್ಕೇನೆ ನಿನಗಂತ. ಪರಮಾತ್ಮ ಕುಲು ನಗ್ತಿದ್ದ. ಬ್ಯಾಟ್ ಸಿಕ್ತಿಲೋ ಅದ ಮಾಂಸ ತಗೊಂಡು ಎಲ್ಲಿ ಮ್ಯಾಗ ಇಟ್ಕೊಂಡು, ಬಾಯಾಗ ನೀರು ಇಟ್ಕೊಂಡು, ತಲೆ ಮ್ಯಾಗ ಹೂ ಇಟ್ಕೊಂಡು ಬರ್ತಿದ್ದ. ಬಂದವನ ಏನ್ ಮಾಡ್ತಿದ್ರಿ, ಬಾಯಾಗ ನೀರು ಉಗುಳ್ತಿದ್ದ. ಹೂ ಹಿಂಗೆ ದ್ಯಾಡಿಸ್ತಿದ್ದ, ಹೂ ಬೀಳ್ತಿದ್ದು ಶಿವಲಿಂಗದ ಮೇಲೆ. ಮಾಂಸನ ನೈವೇದ್ಯ ಹಿಡಿತಿದ್ದ. ಕೈಲಾಸದ ಪರಮಾತ್ಮ ಪಾರ್ವತಿ ಬಾಜು ಕುಂಡುತ್ತಿದ್ದಲ್ಲ, ಪಾರ್ವತಿ ಪರಮೇಶ್ವರ ಕುಂತ ಕುಲು ನಗ್ತಿದ್ರಂತವ್ರು ಮ್ಯಾಲ ಕೈಲಾಸದಾಗ. ಪಾರ್ವತಿ ಕೇಳೇ ಬಿಟ್ಲು, ಅಲ್ಲಪ್ಪ ಪರಮಾತ್ಮ, ನಿನಗೆ ಜಗತ್ತೆಲ್ಲ ಪರಮಾತ್ಮ ಜಗದೊಡೆಯ ಅಂತ ಕರೀತಾರ. ಆದ್ರೆ ಪರಮಾತ್ಮ ನೋಡಿ ಪೂಜಾರಿ ಎಂತ ಚಂದ ಪೂಜಾ ಮಾಡಿ ಹೋಗಿದಾನೋ, ಗಪ್ಪ ಕುಂತಿದ್ದಿ. ಇವು ನೋಡಿ ಬಾಯ ನೀರಿಗೂ ಹಾಕಿದ, ಮಾಂಸದ ನೈವೇದ್ಯ ಹಿಡದ, ಅವಾಗ ಸುಮ್ಮನೆ ನಕ್ಕೊತ್ ಕೂತಿಯಲ್ಲ. ಹೌದು ಅಂದ ಪರಮಾತ್ಮ. ಯಾಕಂತ ಕೇಳಿದ್ರ ಅವಂದು ಭಾವತೈಸ ದೇವ, ಅವನ ಭಾವ ಶುದ್ಧದ, ಅವ ಭಕ್ತಿಯಿಂದ ಮಾಡ್ತಾನ ಅವ. ಅದಕ್ಕಾಗಿ ನನಗೆ ಆನಂದ ಆಗ್ಯದ. ಅವನ ಭಕ್ತಿ ನಿಮ್ಗೆ ಹೆಂಗೆ ಗೊತ್ತ ಅಂದ್ಲಾಕಿ ಪಾರ್ವತಿ. ತೋರಿಸ್ಕೊಡ್ತಾನೆ ಅಂದ ನಾವು. ತೋರಿಸ್ಕೊಡ್ತೇನೆ ನಡಿ ಅಂತ ಹೇಳಿ ಬಂದ್ರು. ಮುದುಕಿಯಾಗಿ ಬಂದ್ರ ಭೂಲೋಕಕ್ಕೆ. ಬಂದ್ ಕೂಡ್ಲೆ ಅಂದ್ರೆ ಅಲ್ಲೇ ಬೇಡರ ಕಣ್ಣಪ್ಪ ಒಳಗ ಇದ್ದ ಪರಮಾತ್ಮನಂತಿಕ ಇದ್ದಾಗ ಏನ್ ಮಾಡಿದ್ರಿ, ಸ್ವಲ್ಪ ಗಡ ನಡಗಿಸ್ತು ಗುಡಿ. ಅಲ್ಲೇ ಪೂಜಾರಿ ಇದ್ದಲ್ಲ, ಗಡಗ ನಡಿಸಿದ ಕೂಡ್ಲೆ ಅಂದ್ರೆ ಗ್ವಾಡಿ ಬಿದ್ದ ಸತ್ತು ಹೊಕ್ಕೊನತ್ ಹೊರಗೆ ಹೊಡ್ಕೋತಾದ ಪೂಜಾರಿ. ಕಣ್ಣಪ್ಪ ಏನಂದ, ಯಪ್ಪ ನಮ್ಮ ಶಿವಾಪುರ ಮ್ಯಾಗ ಗ್ವಾಡಿ ಬೀಳ್ತತೆ, ಕಲ್ಲು ಬೀಳ್ತಾವ ಅಂತೇಳಿ ಡಬ್ ಬಿದ್ದ ಶಿವಲಿಂಗದ ಮ್ಯಾಲ. ಶಿವಲಿಂಗದ ಮೇಲೆ ಡಬ್ ಬಿದ್ದಾಗ ಯಾರ ಭಕ್ತಿ ಶ್ರೇಷ್ಠ ಆತು? ಕಣ್ಣಪ್ಪನ ಭಕ್ತಿ ಶ್ರೇಷ್ಠ ಆತು. ಯಾಕವ ಪರಮಾತ್ಮ ಅಂದಂತ ನೋಡು, ಅವೆಲ್ಲ ಬರೋಬ್ಬರಿ ಪೂಜೆ ಮಾಡಿದಾನಂತ ಹೇಳಿ ನೀ ಖುಷಿಯಾಗಿತ್ತು ಪಾರ್ವತಿ. ಇವನು ಪೂಜೆಗೆ ನೀನು ಇದೇನು ಅಸಹ್ಯಕರ ಅಂತಿದ್ದಿ. ಅವನ ಭಕ್ತಿ ಹಂಗತಿ, ಅವನ ಭಕ್ತಿ ನೀನು ವಿಚಾರ ಮಾಡಿ ಪರೀಕ್ಷೆ ಆತಿ ಈಗ. ಅದಕ್ಕ ಅವ ಎಂದ ಜಳಕ ಮಾಡ್ಲಿ ಅದು ನೋಡಂಗಿಲ್ಲ, ಅವ ಏನ ನೈವೇದ್ಯ ತರಲಿ ಅದು ನೋಡಂಗಿಲ್ಲ, ಅವ ಎಲ್ಲೇ ಇಟ್ಕೊಂಬರ್ಲಿ ನೀರು ಅವನು ಪವಿತ್ರ ಆದ ನೋಡಂಗಿಲ್ಲ. ಆದ್ರೆ ಅವನಿರ್ತಕ್ಕಂಥ ಭಾವ ನೋಡ್ತೀನಿ ನಾನು.
ಅವನಲ್ಲಿ ಇರ್ತಕ್ಕ ಭಕ್ತಿ ನೋಡ್ತೀನಿ ನಾನು, ಭಕ್ತಿಗೆ ಮೆಸ್ತೇನೆ. ಅದಕ್ಕೆ ಭಕ್ತಿ ಪ್ರಿಯ ನಮ್ಮ ಕೂಡ್ಲ ಸಂಗಮ ದೇವ. ಇಂಥ ಭಕ್ತಿ ಇದ್ರೆ ಪರಮಾತ್ಮ ಏನ್ ಮಾಡ್ತಾನ್ರಿ, ಮೋಕ್ಷ ಕೊಡ್ತಾನ. ಪ್ರತ್ಯಕ್ಷ ಆದ ಪರಮಾತ್ಮ ಅವನಿಗೆ. ಯಾರಿಗೆ? ಕನ್ನಪ್ಪನಿಗೆ. ಕನ್ನಪ್ಪನಿಗೆ ಪ್ರತ್ಯಕ್ಷ ದೊಡ್ಡ ಕಥೆ ಐತಿದು. ಯಾವ್ದು ಕೂಡ್ಲಿ ಅಂದ್ರ ಆ ಕಣ್ಣು ಶಿವಪ್ಪನ ಮರುದಿವ್ಸ ಅಂದ್ರೆ ಕಣ್ಣಾಗ ನೀರು ಬರ್ತಿರ್ತಾವ, ರಕ್ತ ಬರ್ತಿರ್ತೈತಿ. ರಕ್ತ ಬಂದಾಗ ಕಣ್ಣಿಲ್ಲಪ್ಪ ಅಂತ ಕಣ್ಣನೇ ಹೆಚ್ಚಿದಾನೆ. ಎರಡು ನಾವು ಒಂದ್ ಕಡೆ ಹಿಂಗ ಒಂದ್ ಹಚ್ಚಿದ ಮತ್ತೊಂದ್ ಕಡೆ ಈ ಕಡೆ ಬರಾಕೈತಿ ರಕ್ತ. ಮತ್ ಅದನ್ನು ತೆಗೆದ ಹಚ್ತಿರ್ತಾನೆ. ಅಲ್ಲಿ ಒಂದ್ ಕಾಲಿಟ್ಟು ಗೊತ್ತಾಗ್ಬೇಕಲ್ವ, ಎರಡು ಕಣ್ಣಿರಂಗಿಲ್ಲ. ಮತ್ ಅದು ಕಾಣಿಸ್ಬೇಕಂತ ಈಗ ಶಿವಪ್ಪನ ಇಲ್ಲಿ ಕಣ್ಣು ಹಚ್ಚಿ ಮತ್ತೊಂದ್ ಕಡೆ ಹಿಂಗ್ ಕಾಲಿಟ್ಟು ಬತ್ತಳಿಕೆದ ಕಿತ್ತು ಹಚ್ಚಿದಾನೆ. ಪರಮಾತ್ಮ ಅಂದಾಗ ಪ್ರತ್ಯಕ್ಷ ಅದ. ನಾವ್ ಹಂಗದೇವನ? ಹಂಗ ಕೊಡಾಕ್ ರೆಡಿ ಇದೇವ ನಾವು? ಅವನ್ ಎಂತ ಭಕ್ತಿ ನೋಡು. ಅದಕ್ಕೆ ಸಮರ್ಪಣಾ ಭಾವ ಭಕ್ತಿ ಅಂತಾರ. ಪ್ರಾಣಕ್ಕೆ ಪ್ರಾಣ ಅರ್ಪಣೆ ಮಾಡ್ತಕ್ಕಂಥ ಭಕ್ತಿ ಇದ್ರೆ ಪರಮಾತ್ಮ ಉಳ್ಕೋತ್ ಬರ್ತಾನ. ನಾವೆಲ್ಲ ಡೂಪ್ಲಿಕೇಟ್ ಭಕ್ತಿ ಮಾಡ್ರ ನೀ ಅಲ್ಲೇ ನಾ ಇಲ್ಲಿ ಅಂತ ನಾವು. ಅದಕ್ಕ ಇಂಥ ಒಂದು ಪ್ರೇಮ ಇರ್ಬೇಕಲ್ಲ ಭಗವಂತನ ಮೇಲೆ. ಆ ಪರಮಾತ್ಮ ಬಸವೇಶ್ವರಲ್ಲಿ ಇಟ್ರು ಅವನು ಪರಮಾತ್ಮನ. ಈಗ ನಾವೆಲ್ಲ ಏಕದೇವ ಉಪಾಸನೆ ಅಂತಕ್ಕಂಥ ಮಾಡ್ತಿರ್ತೀವಲ್ಲ, ಪರಮಾತ್ಮ ಎಲ್ಲ ಕಡೆ ಅದ. ನಾವು ಅನೂರೇನು ತೃಣ ಕಾಷ್ಟಗಳಲ್ಲಿ ಪರಮಾತ್ಮ ತುಂಬಿ ತುಳುಕ್ತಾನಂದಾಗ ಯಾ ದೇವರ ಭಕ್ತಿ ಮಾಡಿದ್ರು ಅಷ್ಟೇ. ಬಸವನು ಅಷ್ಟೇ, ಸಿದ್ಧಾರೂಢ ಅಷ್ಟೇ, ಕೃಷ್ಣನು ಅಷ್ಟೇ, ಎಲ್ಲರೂ ಅಷ್ಟೇ. ಎಲ್ಲರೂ ಇರ್ತಾಗ ಆತ್ಮ ಅಂತರಾತ್ಮ ಒಂದೇ ಅದಾನ. ಅಂತ ಆತ್ಮ ಅಂತರಾತ್ಮನ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಎಲ್ಲ ಆತ್ಮ ಪರಮಾತ್ಮ ಒಬ್ಬನೇ ಅಂತಕ್ಕಂಥ ಭಾವದಿಂದ ನಾವು ಭಜಿಸಿದ್ದಾದ್ರ, ಭಕ್ತಿ ಮಾಡಿದ್ದಾದ್ರ ಆ ಭಗವಂತ ನಮ್ಮನ್ನ ಏನ್ ಮಾಡ್ತಾನಂತ ಕೇಳಿದ್ರೆ ತನ್ನ ಸ್ವರೂಪ ಅನ್ನಾಗಿ ಮಾಡ್ಕೊಳ್ತಾನ ಅನ್ನುವಂಥ ಮಾತು. ಅದಕ್ಕಾಗಿ ಇಲ್ಲಿ ಕನ್ನಪ್ಪ ಏನ್ ಮಾಡಿದಂತ ಕೇಳಿ ಮೋಕ್ಷ ಅಂತಕ್ಕಂಥದ್ದು ಭಕ್ತಿ ಅಂತ ಒಂದು ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ ಬಿಟ್ಟಿದ್ರಿಂದ ಪರಮಾತ್ಮನ ಘನಮೋಕ್ಷ ಅಂತಕ್ಕಂಥದ್ದು ಕೊಟ್ಟ ಅಂತ ತಿಳ್ಕೊಂಡು ಅಂತ ಭಕ್ತಿನೇ ಭಗವಂತನಿಗೆ ಬೇಕು ಅಂತ ಹೇಳಿ ಹೇಳ್ಕೊಂಡ್ ಬರ್ತಾರೆ. ಇದ್ರ ಮೇಲೆ ಅನಂತ ದೃಷ್ಟಾಂತಗಳು ಅದಾವ. ಇರ್ಲಿ ಮತ್ತು ನಾವು ಮುಂದೆ ನಡೆಸೋಣ ಅಂತ ತಿಳ್ಕೊಂಡು ಅಂತ ಒಂದು ಭಕ್ತಿಯನ್ನು ಮಾಡಿ ಮೋಕ್ಷ ಪಡೆಯುವಂಥ ಸದ್ಬುದ್ಧಿ ಬಸವೇಶ್ವರರು, ಸಿದ್ಧಾರೂಢರು ಸರ್ವರಿಗೂ ಕೊಟ್ಟು ಕರುಣಿಸ್ಲಿ ಅಂತ ತಿಳ್ಕೊಂಡು ಹೇಳ್ತಾ ನಾನು ಕೆಲವು ಮಾತು ಬಸವೇಶ್ವರನಾರವಿಂದಲೇ ಅರ್ಪಣೆ ಮಾಡ್ತೀನಿ.